ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ. ತಿರುಮಲ ವಾಸ ಗೋವಿಂದ ಗೋವಿಂದ. ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ. ಗೋವಿಂದ 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 ಶ್ರೀನಿವಾಸ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ. ತಿರುಮಲ ವಾಸ ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಕಲಿಯುಗದಲ್ಲಿ ಪರಮೌಷಧ. ಸರ್ವಾಪರಾಧಗಳನ್ನು ಕ್ಷಮಿಸುವಂತೆ ಪರಮಾತ್ಮನನ್ನು ಪ್ರಾರ್ಥಿಸಿ ಪರಮಪುರುಷನಾದಂತಹ ಶ್ರೀ ಶ್ರೀನಿವಾಸನ ಮಂಗಲಕರವಾದ ಈ ವಾಹನ ಸೇವಾ ವಿಧಿಯನ್ನು ವೀಕ್ಷಿಸೋಣ. ಹೈದರಾಬಾದ್ ನಗರದಲ್ಲಿ ನಡೆಯುತ್ತಿರುವ ವಾರ್ಷಿಕ ಬ್ರಹ್ಮೋತ್ಸವ ವೇಳೆಯಲ್ಲಿ ನಡೆಯುತ್ತಿರುವ ಗಜವಾಹನ ಸೇವಾ ವಿಧಿಯನ್ನು ವೀಕ್ಷಿಸುತ್ತಿದ್ದಿರಿ. ಶ್ರೀ ಶ್ರೀನಿವಾಸನು ಸರ್ವಾಭರಣಭೂಷಿತನಾಗಿ ಗಜಾಧಿರೂಢನಾಗಿ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಸಿದ್ಧನಾದಂತಹ ಸಂದರ್ಭದಲ್ಲಿ ಸಮಸ್ತ ಭಕ್ತಜನರು ಕೋಲಾಟ ಭಜನೆಗಳ ಮೂಲಕ ಎಲ್ಲ ಭಕ್ತಜನರಿಗೆ ವಿಶೇಷವಾದಂತಹ ಉತ್ಸಾಹವನ್ನು ತುಂಬುತ್ತಾ ಭಕ್ತಿಮಯವಾದಂತಹ ವಾತಾವರಣವನ್ನು ನಿರ್ಮಿಸುತ್ತಾ ಮುಂದುವರಿಯುತ್ತಿದ್ದಾರೆ. ಶುಭಕರನಾದಂತಹ ಶ್ರೀನಿವಾಸನು ತನ್ನ ವಿಶೇಷವಾದಂತಹ ಸಾನ್ನಿಧ್ಯದೊಂದಿಗೆ ವಿರಾಜಮಾನನಾಗಿದ್ದಾನೆ. ಗಜವಾಹನದಲ್ಲಿ ಪರಮಾತ್ಮನ ವಾಹನ ಸೇವೆ, ಗಜಾಧಿರೂಢನಾಗಿ ಪರಮಾತ್ಮನ ಪ್ರಯಾಣ ಸಮಸ್ತ ಭಕ್ತ ಜನರಿಗೆ ಐಶ್ವರ್ಯದಾಯಕವಾದಂತಹ ವಾಹನ ಸೇವೆ ಇದಾಗಿದೆ. ಒಂದೊಂದು ವಾಹನ ಸೇವೆಗೂ ಒಂದೊಂದು ವಿಶಿಷ್ಟವಾದಂತಹ ಪ್ರಯೋಜನಗಳನ್ನು ಭಕ್ತರು ಭಾವಿಸುತ್ತಾರೆ. ಗರುಡ ವಾಹನ ಸೇವೆ ಸಾಕ್ಷಾತ್ ವೈಕುಂಠಾಧಿನಾಥನ ದಿವ್ಯವಾದಂತಹ ದರ್ಶನವೆಂದು ಭಾವಿಸುತ್ತಾರೆ, ಮೋಕ್ಷಪ್ರದಾಯಕವೆಂದು ಭಾವಿಸಲಾಗುತ್ತದೆ. ಆ ರೀತಿಯಲ್ಲಿ ಸರ್ವ ವಿಧವಾದಂತಹ ರೀತಿಯಲ್ಲಿ
ಅನುಗ್ರಹವನ್ನು ಮಾಡುವ ಪರಿಪೂರ್ಣವಾದ ಭಗವತ್ ಸೇವೆ ಎಂದು ಭಾವಿಸುತ್ತಾರೆ. ಅದೇ ರೀತಿಯಲ್ಲಿ ಇಂದು ನಡೆಯುತ್ತಿರುವ ಗಜವಾಹನ ಸೇವೆ ಐಶ್ವರ್ಯಪ್ರದಾಯಕವೆಂದು ಭಕ್ತರ ಚಿಂತನೆ. ಗಜವು ಐಶ್ವರ್ಯಕ್ಕೆ ಚಿಹ್ನೆಯಾದ್ದರಿಂದ ಗಜಾಧಿರೂಢನಾದಂತಹ ಪರಮಾತ್ಮನು ಐಶ್ವರ್ಯಪ್ರದಾಯಕನಾಗಿ ಭಕ್ತರನ್ನು ಇಂದು ಅನುಗ್ರಹಿಸುತ್ತಾನೆ ಎನ್ನುವ ಭಾವನೆ ಭಕ್ತರಲ್ಲಿದೆ. ಪರಮಾತ್ಮನ ವಾಹನ ಸೇವಾ ವಿಧಿಯನ್ನು ವೀಕ್ಷಿಸುತ್ತಾ ಇಂದಿನ ಅಲಂಕಾರದ ವೈಭವವನ್ನು ಕೂಡ ತಾವು ಗಮನಿಸಬಹುದು. ವಿಶೇಷವಾದಂತಹ ಬಂಗಾರದ ಮಾಲೆಗಳನ್ನು ಪರಮಾತ್ಮ ಧಾರಿಸಿದ್ದಾನೆ. ವಜ್ರಖಚಿತವಾದಂತಹ ಅನೇಕ ಆಭರಣಗಳನ್ನು ಪರಮಾತ್ಮ ಇಂದು ತನ್ನ ಅಲಂಕಾರದಲ್ಲಿ ಇರಿಸಿಕೊಂಡಿದ್ದಾನೆ. ಇವೆಲ್ಲವೂ ಕೂಡ ಐಶ್ವರ್ಯದ ಸಂಕೇತವಾಗಿದೆ. ಸಮಸ್ತ ದೇವಲೋಕಕ್ಕೆ ಅಧಿಪತಿಯಾದಂತಹ ಇಂದ್ರನ ವಾಹನ ಐರಾವತ. ಇದು ಐಶ್ವರ್ಯಕ್ಕೆ ಸಂಕೇತಭೂತವಾದದ್ದು. ಆ ಐರಾವತವು ಶ್ವೇತವರ್ಣದಿಂದ ಕೂಡಿದ್ದು ಎಲ್ಲ ಗಜಗಳಿಗೂ ಮೂಲವೆಂದು ಭಾವಿಸಲಾಗುತ್ತದೆ. ಶ್ವೇತಗಜದ ದರ್ಶನ ಐಶ್ವರ್ಯದಾಯಕವೆಂದು ಅನೇಕ ಸ್ಥಾನಗಳಲ್ಲಿ ಜನರ ನಂಬಿಕೆ ಇದೆ. ಬಹಳ ಅಪರೂಪವಾಗಿ ಕಂಡುಬರುವಂತಹ ಆ ಗಜಗಳು ಕೆಲವೇ ದೇಶಗಳಲ್ಲಿರುವುದನ್ನು ನಾವು ಗಮನಿಸಬಹುದು. ಅರಣ್ಯದಲ್ಲಿ ಅಂತಹ ಗಜಗಳನ್ನು ನೋಡಿದರೆ ತಮಗೆ ಸೌಭಾಗ್ಯ ಉಂಟಾಗುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀನಿವಾಸನ ಗಜವಾಹನ ಸೇವೆಯನ್ನು ವೀಕ್ಷಿಸುತ್ತಾ ಮಂಗಳಪ್ರದನಾದಂತಹ ಪರಮಾತ್ಮನು ತನ್ನ ಶ್ರೀಪಾದವನ್ನು ಭಕ್ತರ ಮುಂದಿಟ್ಟು ತನ್ನ ದಿವ್ಯಾಭರಣಗಳಿಂದ ಭಕ್ತರನ್ನು ಸಂತೋಷಗೊಳಿಸುತ್ತಾ ಭಕ್ತರೆಡೆಗೆ ಕಿರುನಗೆಯನ್ನು ಬೀರುತ್ತಾ ಬಿಟ್ಟ ಕಣ್ಣುಗಳಿಂದ ಭಕ್ತರನ್ನು ಅನುಗ್ರಹಿಸುತ್ತಾ ವಿರಾಜಮಾನನಾಗಿದ್ದಾನೆ. ಶ್ರೀನಿವಾಸನು ಕಸ್ತೂರಿ ತಿಲಕಧಾರಿಯಾಗಿ ಎಂದಿನಂತೆ ಇಂದು ಕೂಡ ರಾಜಠೀವಿಯನ್ನು ಮೆರೆಯುತ್ತಾ ಈ ಗಜವಾಹನದಲ್ಲಿ ಅಧಿರೋಹಿತನಾಗಿದ್ದಾನೆ. ಸುವರ್ಣವರ್ಣ ಸುಶೋಭಿತವಾದಂತಹ ಪರಮಾತ್ಮನ ಕಿರೀಟ, ವಜ್ರಮುಕುಟಧರನಾಗಿ ಖ್ಯಾತಿಯನ್ನು ಪಡೆದಿದ್ದಾನೆ. ಇಂದಿನ ವಾಹನ ಸೇವೆಯಲ್ಲಿ ಬೃಹತ್ತರವಾದಂತಹ ಮಾಲಿಕೆಯನ್ನು ಅಲಂಕಾರಕ್ಕೆ ಬಳಸಿದ್ದಾರೆ. ಇದನ್ನು ಗಜಮಾಲೆ ಎಂದು ಕರೆಯುವುದು ವಾಡಿಕೆ. ಗಜ ಎನ್ನುವಂತಹ ಶಬ್ದವು ಬೃಹತ್ತರವಾದದ್ದು. ಗಜಗಾತ್ರ ಮೊದಲಾದಂತಹ ಅನೇಕ ಪದಗಳನ್ನು ವಾಡಿಕೆಯಲ್ಲಿ ನಾವು ಬಳಸುತ್ತೇವೆ. ಅದೇ ರೀತಿಯಲ್ಲಿ ಆನೆಯ ನಡಿಗೆಯೂ ಕೂಡ ಪ್ರಸಿದ್ಧವಾದದ್ದು. ಗಜಗಮನ ಎನ್ನುವುದು ಒಂದು ಸುಂದರವಾದಂತಹ ನಡಿಗೆಯ ಪ್ರತೀಕವಾಗಿ ಹೇಳಲಾಗುತ್ತದೆ. ಹೀಗೆ ಅನೇಕ ವಿಧವಾದಂತಹ ಸಂಬಂಧಗಳನ್ನು ಹೊಂದಿರುವ ಈ ವಾಹನ ಸೇವೆ ಗಂಭೀರವಾಗಿ ಭಕ್ತ ಜನರ ಮನಸ್ಸನ್ನು ಸಂತೋಷಗೊಳಿಸುವಂತಹ ರೀತಿಯಲ್ಲಿ ನಡೆದು ಬರುತ್ತಿದೆ. ಗಜ, ತುರಗ, ಪದಾತಿ, ರಥ ಈ 4 ಹಿಂದಿನ ಕಾಲದಲ್ಲಿ ರಾಜನ ಸೈನ್ಯದ ಭಾಗಗಳಾಗಿದ್ದವು. ಈ ಚತುರಂಗ ಸೇನೆ ಎಂದು ಕರೆಯಲ್ಪಡುವ ಈ 4 ಭಾಗಗಳು ರಾಜರ ಸೈನ್ಯದ ಒಂದು ಸಂಕೇತವಾಗಿದ್ದವು. ಆದಿದೇವ ಪರಮಾತ್ಮ, ಆದಿದೇವ ಪರಮಾತ್ಮ, ವೇದ ವೇದಾಂತ ವೇದ್ಯ ನಮೋ ನಮೋ. ಆದಿದೇವ ಪರಮಾತ್ಮ, ವೇದ ವೇದಾಂತ ವೇದ್ಯ ನಮೋ ನಮೋ. ಆದಿದೇವ ಪರಮಾತ್ಮ,
ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಮಾತ್ಮ. ಭವಭಂಜನ ಆನರ ಓ ಪರಾತ್ಪರ ಭಕ್ತ ಭವಭಂಜನ ಚರ ಚರಲೋಕ ಜನಗ ನಮೋ ನಮೋ ಪರಾತ್ಪರ ಭಕ್ತ ಭವಭಂಜನ ಚರ ಚರಲೋಕ ಜನಗ ನಮೋ ನಮೋ ಆದಿದೇವ ಪರಮಾತ್ಮ. ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಮಾತ್ಮ. ಗದಾಧರ ಶ್ರೀ ವೆಂಕಟಗಿರಿ ನಿಲಯ ಓ ಗದಾಧರ ಶ್ರೀ ವೆಂಕಟಗಿರಿ ನಿಲಯ ಸದಾನಂದ ಪ್ರಸನ್ನ ನಮೋ ನಮೋ ಗದಾಧರ ಶ್ರೀ ವೆಂಕಟಗಿರಿ ನಿಲಯ ಸದಾನಂದ ಪ್ರಸನ್ನ ನಮೋ ನಮೋ ಆದಿದೇವ ಪರಮಾತ್ಮ. ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಮಾತ್ಮ. ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಮಾತ್ಮ. ಆದಿದೇವನಾಗಿ ಪ್ರಸಿದ್ಧಿಯನ್ನು ಪಡೆದಿರುವ ಪರಮಾತ್ಮ ಶ್ರೀ ವೆಂಕಟನಾಥನು ಗಜವಾಹನವನ್ನು ಅಧಿರೋಹಿಸಿ ಇಂದಿನ ಬ್ರಹ್ಮೋತ್ಸವದ ವಾಹನ ಸೇವೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಪರಮಾತ್ಮ ಗಜೇಂದ್ರ ರಕ್ಷಕ ಎನ್ನುವ ಖ್ಯಾತಿಯನ್ನು ಪಡೆದಿದ್ದಾನೆ. ಶ್ರೀಮದ್ ಭಾಗವತದ ಕಥೆಗಳಲ್ಲಿ ಗಜೇಂದ್ರ ಮೋಕ್ಷ ಎನ್ನುವಂತಹ ಕಥೆಯು ಅತ್ಯಂತ ಪ್ರಸಿದ್ಧವಾದದ್ದು. ಪರಮಾತ್ಮನು ಯಾವಾಗ ಭಕ್ತರನ್ನು ರಕ್ಷಿಸುತ್ತಾನೆ ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಆ ಕಥಾನಕವನ್ನು ನಾವು ಹೇಳಬಹುದು. ಪರಮಾತ್ಮನು ಯಾವಾಗ ನಮ್ಮ ಕೂಗನ್ನು ಕೇಳುತ್ತಾನೆ ಎನ್ನುವುದು ಕೂಡ ಅಲ್ಲಿ ಅತ್ಯಂತ ಮುಖ್ಯವಾದದ್ದು. ವೈಕುಂಠಲೋಕ ಎಲ್ಲಿದೆ? ವೈಕುಂಠಲೋಕದಿಂದ ಪರಮಾತ್ಮನಿಗೆ ಭಕ್ತರ ರಕ್ಷಣೆಗೆ ಬರಲು ಎಷ್ಟು ಸಮಯ ಬೇಕಾಗುತ್ತದೆ ಮೊದಲಾದಂತಹ ಅನೇಕ ವಿಧವಾದಂತಹ ಪ್ರಶ್ನೆಗಳಿಗೆ ಅದು ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದೆ. ಪರಮಾತ್ಮನು ನಮ್ಮ ರಕ್ಷಣೆಗೆ ಬೇಕಾದರೆ, ನಮ್ಮ ರಕ್ಷಣೆಗೆ ಪರಮಾತ್ಮನು ಆಗಮಿಸಬೇಕಾದರೆ ನಮ್ಮಲ್ಲಿ ಯಾವ ರೀತಿಯಾದಂತಹ ಗುಣಗಣಗಳಿರಬೇಕು ಎನ್ನುವುದನ್ನು ಕೂಡ ಅದು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಆದ್ದರಿಂದ ಆ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆಯುವುದಕ್ಕೆ, ಆ ಪರಮಾತ್ಮನ ಸ್ವಭಾವವನ್ನು ಅರಿಯುವುದಕ್ಕೆ ಅದು ಅತ್ಯಂತ ಮುಖ್ಯವಾದಂತಹ ಒಂದು ಪಾಠವೆಂದು ನಾವು ಗಮನಿಸಬೇಕು.
ಒಂದಾನೊಂದು ಅರಣ್ಯದಲ್ಲಿ ಅತ್ಯಂತ ಆನಂದದಿಂದ, ಸುಖದಿಂದ, ಸಂತೋಷದಿಂದ ಪರಿವಾರದೊಂದಿಗೆ ತಿರುಗುತ್ತಾ ಆ ಗಜ ಸಮೂಹಕ್ಕೆ ಅಧಿಪತಿಯಾಗಿ, ಆ ಗಜ ಸಮೂಹಕ್ಕೆ ತಾನು ಒಡೆಯನಾಗಿ, ನೂರಾರು ಹೆಣ್ಣಾನೆಗಳೊಂದಿಗೆ ತಿರುಗುತ್ತಾ, ಘೀಂಕಾರಗಳನ್ನು ಮಾಡುತ್ತಾ, ಅರಣ್ಯವನ್ನು ಧ್ವಂಸ ಮಾಡುತ್ತಾ ತಿರುಗುತ್ತಿದ್ದಂತಹ ಗಜೇಂದ್ರನು ತಾನು ಎಂದೂ ಊಹಿಸದೇ ಇರುವಂತಹ ವಿಪತ್ತಿಗೆ ಒಂದೇ ಕ್ಷಣದಲ್ಲಿ ಸಿಲುಕಿದಂತಹ ಸಂದರ್ಭದಲ್ಲಿ ಆ ಗಜೇಂದ್ರನನ್ನು ರಕ್ಷಿಸುವವರು ಯಾರೂ ಇಲ್ಲದೇ ಇರುವುದು ಅವನಿಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ವಾಸ್ತವ ಸ್ಥಿತಿಯನ್ನು ಅವನಿಗೆ ತಿಳಿಯಪಡಿಸಿದೆ. ಯಾರು ನಮ್ಮನ್ನು ರಕ್ಷಿಸುವವರು, ಯಾರು ನಮ್ಮನ್ನು ಆಪತ್ಕಾಲದಲ್ಲಿ ನಮ್ಮನ್ನು ಕಾಯ್ದುಕೊಳ್ಳುವವರು ಎನ್ನುವಂತಹ ಒಂದು ಸಂದರ್ಭ ಬಂದಾಗ, ಆ ಸಂದರ್ಭದಲ್ಲಿ ನಾವು ನಂಬಿದಂತಹ ಯಾವುದೂ ನಮ್ಮ ರಕ್ಷಣೆಗೆ ಬರುವುದಿಲ್ಲ ಎನ್ನುವುದು ಅದರಲ್ಲಿ ಸ್ಪಷ್ಟವಾಗಿದೆ. ನಮ್ಮ ರಕ್ಷಣೆಗೆ ಬರುತ್ತದೆ ಎಂದು ನಂಬಿದ, ಸಂಗ್ರಹಿಸಿದಂತಹ ಧನಕನಕಗಳು, ಬಂಧು ಬಳಗಗಳು, ಅಥವಾ ನಮ್ಮ ಆಪತ್ಕಾಲದಲ್ಲಿ ನಮ್ಮನ್ನು ರಕ್ಷಿಸುತ್ತವೆ ಎಂದು ಭಾವಿಸಿದಂತಹ ಆಳುಕಾಳುಗಳು, ರಕ್ಷಣೆಯ ಆಯುಧಗಳು ಯಾವುದೂ ಕೂಡ ನಮ್ಮ ರಕ್ಷಣೆಗೆ ಬಾರದೇ ಇರಬಹುದು ಎನ್ನುವುದನ್ನು ಅದು ಸ್ಪಷ್ಟಪಡಿಸಿದೆ. ನಮಗೆ ದುರ್ಗತಿ ಬಾರದೇ ಇರುವವರೆಗೆ ಅವುಗಳೆಲ್ಲವೂ ನಮ್ಮನ್ನು ರಕ್ಷಿಸುತ್ತವೆ ಎನ್ನುವಂಥ ಭ್ರಮೆ ನಮ್ಮನ್ನು ಆವರಿಸಿರುತ್ತದೆ. ನಿಜವಾದಂತಹ ಪರೀಕ್ಷೆಯ ಕಾಲ ಬಂದಾಗ ಯಾರೂ ನಮ್ಮ ರಕ್ಷಕರಿರುವುದಿಲ್ಲ ಎನ್ನುವುದನ್ನು ಅದು ಸ್ಪಷ್ಟಗೊಳಿಸಿದೆ. ಆ ರೀತಿಯಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಚರಣಗಳನ್ನು ಆಶ್ರಯಿಸಬೇಕಾದಂತಹ ಸ್ಥಿತಿ ಅವನಿಗೆ ಒದಗಿ ಬಂದುದನ್ನು ನಾವು ಗಮನಿಸಬಹುದು. ಆದ್ದರಿಂದಾಗಿ ಆ ಕಥೆಯ ಮೂಲಕ ಎಲ್ಲ ವಿಧವಾದಂತಹ ರೀತಿಯಲ್ಲಿಯೂ ಆ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹ ಒಂದೇ ಶಾಶ್ವತವಾದದ್ದು. ಪ್ರಪಂಚದ ಯಾವ ಮೂಲೆಯಲ್ಲಿಯಾದರೂ ಇದ್ದಾಗಲೂ, ನಿರ್ಜನ ಪ್ರದೇಶದಲ್ಲಿದ್ದರೂ, ಜಲದ ಮಧ್ಯದಲ್ಲಿದ್ದರೂ, ಪರ್ವತ ಶಿಖರಾಗ್ರದಲ್ಲಿದ್ದರೂ, ಸಮುದ್ರದ ಮಧ್ಯದಲ್ಲಿದ್ದರೂ, ಶತ್ರುಗಳ ಮಧ್ಯದಲ್ಲಿ ಸಿಲುಕಿದ್ದರೂ, ಒಂಟಿಯಾಗಿದ್ದರೂ ಕೂಡ ರಕ್ಷಿಸಬಲ್ಲಂತಹ ಏಕೈಕ ಶಕ್ತಿ ಪರಮಾತ್ಮನದ್ದು ಎನ್ನುವುದನ್ನು ಅದು ಸಾರುತ್ತದೆ. ಇಲ್ಲಿ ಇದ್ದಾನೆ, ಇಲ್ಲಿ ಇಲ್ಲ ಎನ್ನುವಂತಹ ಸಂದೇಹವಿಲ್ಲದೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವ ಭಾವವನ್ನು ತಳೆದಂತಹ ವ್ಯಕ್ತಿಗಳಿಗೆ, ಆ ಇರುವಿಕೆಯ ಭಾವ ಇರುವವರಿಗೆ ಪರಮಾತ್ಮನ ದರ್ಶನವಾಗುತ್ತದೆ. ಪ್ರಹ್ಲಾದನಿಗೆ ಪರಮಾತ್ಮನ ವಿಷಯದಲ್ಲಿ ಯಾವ ವಿಧವಾದಂತಹ ಸಂದೇಹವೂ ಇರಲಿಲ್ಲ. ಸ್ತಂಭದಲ್ಲಿ ಹರಿ ಇದ್ದಾನೆಯೇ ಎನ್ನುವ ಪ್ರಶ್ನೆಗೆ ನಿಸ್ಸಂದೇಹವಾಗಿ ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದಾನೆ ಎನ್ನುವುದನ್ನು ಕ್ಷಣ ಕ್ಷಣ ಕಣಕಣವೂ ನಂಬಿದಂತಹ ವ್ಯಕ್ತಿ. ಆದ್ದರಿಂದಾಗಿ ಅಂತಹ ಒಂದು ಅದ್ಭುತವಾದಂತಹ ಉತ್ತರವನ್ನು ಕೊಟ್ಟು ಹರಿ ಎಲ್ಲೆಡೆ ಇದ್ದಾನೆ ಎಂದು ತಿಳಿಸಿದ್ದಾರೆ. ಶರಣಾಗತಿ
ವೆಂಕಟೇಶ್ವರನ ಬ್ರಹ್ಮೋತ್ಸವದ ಗಜವಾಹನ ಸೇವಾ ವಿಧಿಯನ್ನು ವೀಕ್ಷಿಸುತ್ತಿದ್ದೀರಿ. ಪೌರಾಣಿಕವಾದ ಅನೇಕ ಪಾತ್ರಗಳನ್ನು, ಅನೇಕ ಸಂದರ್ಭಗಳನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಈ ಅದ್ಭುತವಾದಂತಹ ದೃಶ್ಯಾವಳಿ ಕಂಡುಬರುತ್ತಿದೆ. ವಾಮನಾವತಾರ, ರಾಮಾವತಾರ, ಕೃಷ್ಣಾವತಾರ, ನರಸಿಂಹಾವತಾರ, ಹೀಗೆ ಎಲ್ಲ ಅವತಾರಗಳನ್ನು ಒಮ್ಮೆ ನೆನಪಿಗೆ ತರುವಂತಹ ರೀತಿಯಲ್ಲಿ ನಡೆದು ಬರುತ್ತಿವೆ. ಇದು ನಮಗಷ್ಟೇ ಅಲ್ಲ, ಪರಮಾತ್ಮನಿಗೂ ಕೂಡ ಅದನ್ನು ನೆನಪಿಗೆ ತರುವಂತೆ ಮಾಡುವಂತಹ ಅವಶ್ಯಕತೆ ಕಂಡುಬರುತ್ತಿದೆ. ಯಾಕೆಂದರೆ ಪರಮಾತ್ಮನು ಆ ಎಲ್ಲ ಅವತಾರಗಳನ್ನು ಧರ್ಮ ರಕ್ಷಣೆಗಾಗಿ, ಭಕ್ತರ ರಕ್ಷಣೆಗಾಗಿ ಮಾಡಿದ್ದಾನೆ. ಭಕ್ತರು ಆಪತ್ಕಾಲದಲ್ಲಿ ಇದ್ದಾಗ ಪರಮಾತ್ಮ ಅವರ ರಕ್ಷಣೆಗಾಗಿ ಧಾವಿಸಿ ಬಂದಿದ್ದಾನೆ. ವಿಪತ್ಕರವಾದಂತಹ ಸ್ಥಿತಿಯಲ್ಲಿ ಪರಮಾತ್ಮ ಇದ್ದಾಗಲೆಲ್ಲ ನಮ್ಮನ್ನು ರಕ್ಷಿಸಿದ್ದಾನೆ. ಈಗಲೂ ಕೂಡ ಅಂತಹ ಭೀಕರವಾದ ಅನೇಕ ವಿಧವಾದಂತಹ ಧರ್ಮಾತಿಕ್ರಮಣದ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಿರುವಾಗ ಸುತ್ತಲೂ ಅಂತಹ ಸಂಕಟ ಪರಿಸ್ಥಿತಿಗಳು ಏರ್ಪಟ್ಟಾಗ ನೀನು ಬರುವಂತಹ ಅವಶ್ಯಕತೆ ಇದೆ ಎನ್ನುವುದನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಭಕ್ತರು ಆ ಎಲ್ಲ ರೂಪಗಳನ್ನು ಪರಮಾತ್ಮನಿಗೆ ತಮ್ಮ ನಟನೆಯ ಮೂಲಕ ತಿಳಿಯಪಡಿಸುತ್ತಿದ್ದಾರೆ. ಆದ್ದರಿಂದಾಗಿ ಆ ಭಕ್ತರ ಮನೋಗತವನ್ನು ಅರಿತು ಪರಮಾತ್ಮನು ಶೀಘ್ರವಾಗಿ ಇಂತಹ ಮಹತ್ವಪೂರ್ಣವಾದಂತಹ ಬಯಕೆಯನ್ನು ಈಡೇರಿಸಲಿ, ಜಗತ್ತಿನಲ್ಲಿ ಧರ್ಮವು ಪುನಃ ಪ್ರತಿಷ್ಠಾಪಿತವಾಗಲಿ ಎಂದು ಪ್ರಾರ್ಥಿಸೋಣ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಎನ್ನುವಂತಹ ಮಾತು ಶ್ರುತಿ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಈ ಜಗತ್ತಿನ ಸ್ಥಿತಿಗೆ, ಜಗತ್ತು ನಿಲ್ಲುವುದಕ್ಕೆ ಅತ್ಯಂತ ಮುಖ್ಯವಾದದ್ದು ಧರ್ಮ. ಆದ್ದರಿಂದ ಸಮಸ್ತ ಸೃಷ್ಟಿಯ ಜೀವಿಗಳು ಸುಖದಿಂದ ಜೀವನವನ್ನು ಮಾಡುವುದಕ್ಕೆ ಅತ್ಯಂತ ಮುಖ್ಯವಾದದ್ದು ಇದಾಗಿದೆ. ಆದ್ದರಿಂದ ಆ ಧರ್ಮವನ್ನು ರಕ್ಷಿಸುವಂತಹ ಪರಮಾತ್ಮನು ಧರ್ಮಕ್ಕೆ ಗ್ಲಾನಿ ಉಂಟಾದಂತಹ ಇಂತಹ ಸಂದರ್ಭಗಳಲ್ಲಿ ಪರಮಾತ್ಮನು ನಮ್ಮೆಲ್ಲರನ್ನು ರಕ್ಷಿಸಲಿ, ಧರ್ಮವನ್ನು ಉಳಿಸಲಿ, ಅಧಾರ್ಮಿಕರನ್ನು ಅಳಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಈ ಭಕ್ತ ಬೃಂದದವರು ತಮ್ಮ ಅಭಿನಯಗಳ ಮೂಲಕವಾಗಿ ತಿಳಿಯಪಡಿಸುತ್ತಿದ್ದಾರೆ. ಜಗದಧಿನಾಯಕನಾದಂತಹ ಪರಮಾತ್ಮನು ಸಮಸ್ತ ಭಕ್ತರನ್ನು ತನ್ನೆಡೆಗೆ ಸೆಳೆಯುತ್ತಾ ಭಕ್ತಿಯ ವಿಶೇಷವಾದಂತಹ ಕಾಲದಲ್ಲಿ, ಈ ಕಲಿಗಾಲದಲ್ಲಿ ಸಮಸ್ತ ಜನರಿಗೂ ಆ ಭಕ್ತಿಯ ಅದ್ಭುತವಾದಂತಹ ಶಕ್ತಿಯನ್ನು ತಿಳಿಯಪಡಿಸುತ್ತಿದ್ದಾನೆ. ಜನರೆಲ್ಲರನ್ನ ಈ ಭಕ್ತಿ ಒಂದಾಗಿಸುತ್ತಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಆದ್ದರಿಂದಾಗಿ ಆ ಪರಮಾತ್ಮನ ದಿವ್ಯ ಅದ್ಭುತವಾದಂತಹ ಒಂದು ವಾಹನ ಸೇವಾ ವಿಧಿಯಲ್ಲಿ ಪಾಲ್ಗೊಳ್ಳುತ್ತಾ ಸಮಸ್ತ ಭಕ್ತಜನರು ಆನಂದದಿಂದ ಈ ಉತ್ಸವದಲ್ಲಿ ಭಾಗಿಗಳಾಗುತ್ತಿದ್ದಾರೆ. ಶುಭಕರನಾಗಿರುವಂತಹ ಪರಮಾತ್ಮನು ನಮ್ಮೆಲ್ಲರನ್ನೂ ಕೂಡ ರಕ್ಷಿಸಲಿ. ಶರಣಾಗತ ರಕ್ಷಕ ಎನ್ನುವಂತಹ ಬಿರುದನ್ನು ಪಡೆದಿರುವಂತಹ ಪರಮಾತ್ಮನು ಭಕ್ತರ ಮೊರೆಯನ್ನು ಅರಿತು ಭಕ್ತರಿಗಾಗಿ ಧಾವಿಸಿ ಬರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡೋಣ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ತಿರುಮಲ ತಿರುಪತಿ ದೇವಸ್ಥಾನದ ನೆರವಿನಿಂದ ಕಟ್ಟಲ್ಪಟ್ಟಿದ್ದು ತಿರುಮಲ ತಿರುಪತಿ ದೇವಸ್ಥಾನದ ನಿರ್ವಹಣೆಯಲ್ಲಿರುವಂತಹದ್ದು. ತಿರುಮಲ ತಿರುಪತಿ ದೇವಸ್ಥಾನವು ಭಾರತದ ಹಲವೆಡೆಗಳಲ್ಲಿ ಶ್ರೀ ವೆಂಕಟನಾಥನ ಮಂದಿರಗಳನ್ನು ನಿರ್ಮಿಸಿ ಅವುಗಳನ್ನು
ನಡೆಸಿಕೊಂಡು ಬಂದಿದೆ. ಇಂತಹ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಶ್ರೇಯಃಕಾಂತನು ಈ ಸಂದರ್ಭದಲ್ಲಿ ಭಕ್ತಜನರನ್ನು ಅನುಗ್ರಹಿಸುತ್ತಾ ಎಲ್ಲ ವಿಧವಾಗಿಯೂ ಕೂಡ ಭಕ್ತಜನರಿಗೆ ಅನುಗ್ರಹವನ್ನು ಮಾಡುತ್ತಾ ವಿರಾಜಮಾನನಾಗಿದ್ದಾನೆ. ಈ ಶುಭಕರನಾದಂತಹ ಶ್ರೀನಿವಾಸನ ಮಂಗಳಕರವಾದಂತಹ ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗಬಹುದಾಗಿದೆ. ಜಗತ್ಪತಿಯಾಗಿ ವಿರಾಜಮಾನನಾಗಿರುವ ಪರಮಾತ್ಮನು ತನ್ನ ಒಂದೊಂದು ಅವತಾರದಲ್ಲಿಯೂ ಒಂದೊಂದು ವಿಧವಾದಂತಹ ವೈಭವಗಳನ್ನು ತಿಳಿಯಪಡಿಸಿದ್ದಾನೆ. ಸಮಸ್ತ ಲೋಕಕ್ಕೆ ಧರ್ಮ ಮಾರ್ಗವನ್ನು ಪರಮಾತ್ಮ ತೋರಿಸಿದ್ದಾನೆ. ಕಾಲ ಯಾವುದೇ ಇದ್ದರೂ ಧರ್ಮವೇ ಪ್ರಧಾನವಾಗಿರಬೇಕು ಎನ್ನುವುದನ್ನು ಪರಮಾತ್ಮ ತನ್ನ ಉಪದೇಶಗಳಲ್ಲಿ முருகோரும் சோழசோள் மைம்போம் பொருணால் குருகோ ஆரம்பேர்கோ శరణమాతనికే సర్వభావాల ఇరవై మమ్ము రక్షించ ఈశ్వరుడే ఎరుగు ఈశ్వరుడే ఎరుగు శరణమాతనికే సర్వభావాల ఇరవై మమ్ము రక్షించ నీశ్వరుడే ఎరుగు ఈశ్వరుడే ఎరుగు
వచ్చిన త్రోవెరగము వడి పూర్వకాలమందు చొచ్చటి త్రోవ ఎరగము శోధించి మీద వచ్చిన త్రోవెరగము వడి పూర్వకాలమందు చొచ్చటి త్రోవ ఎరగము శోధించి మీద కూర్చిన కర్మములతో గుది అయి వేలు కాడేము హెచ్చి మా బ్రతుకుతోవా ఈశ్వరుడే ఎరుగు ఈశ్వరుడే ఎరుగు శరణమాతనికే సర్వభావాల 20 మమ్ము రక్షించ నీశ్వరుడే ఎరుగు ఈశ్వరుడే ఎరుగు నన్ను నేనే ఎరగను నానా చందములను అన్నిటా నాలోనున్న హరిగానను నన్ను నేనే ఎరగను నానా చందములను అన్నిటా నాలోనున్న హరిగానను కన్నుల జూచుచు మంచి కాయములోనున్నవాడ ఎన్నగన జ్ఞానము ఈశ్వరుడే ఎరుగు ఈశ్వరుడే ఎరుగు శరణమాతనికే సర్వభావాల 20 మమ్ము రక్షించ నీశ్వరుడే ఎరుగు ఈశ్వరుడే ఎరుగు మొదలు తెలియను ముంచి కొనదెలియను చదువుతున్నవాడ సర్వవేదాలు మొదలు తెలియను ముంచి కొనదెలియను చదువుతున్నవాడ సర్వవేదాలు హృదయములో నుండి ఇటు నన్ను కావగ ఇదివో శ్రీ వెంకటాద్రి వెంకటేశ ఇదివో శ్రీ వెంకటాద్రి ఈశ్వరుడే ఎరుగు ఈశ్వరుడే ఎరుగు శరణమాతనికే సర్వభావాల 20 మమ్ము రక్షించ ఈశ్వరుడే ఎరుగు ఈశ్వరుడే ఎరుగు గోవింద 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 ಶ್ರೀನಿವಾಸನ ವಾಹನ ಸೇವೆಯಲ್ಲಿ ಅನೇಕ ಪ್ರಮುಖರು ಇಂದು ಭಾಗಿಗಳಾಗಿದ್ದಾರೆ. ಭಾಗ್ಯನಗರ ಅತ್ಯಂತ ಪ್ರಸಿದ್ಧವಾದಂತಹ ನಗರಗಳಲ್ಲಿ ಒಂದು. ಆ ನಗರದ ಅನೇಕ ಪ್ರಮುಖರು ಇಂದಿನ ಶ್ರೀ ಶ್ರೀನಿವಾಸನ ಈ ವಾಹನ ಸೇವಾ ವಿಧಿಯಲ್ಲಿ ಪ್ರತ್ಯಕ್ಷವಾಗಿ ಭಾಗಿಗಳಾಗಿದ್ದಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ನಗರಗಳಲ್ಲಿ ಈ ಭಾಗ್ಯನಗರ ಒಂದಾಗಿದೆ. ಶ್ರೀ ಶ್ರೀನಿವಾಸನ ಈ ವಿಶಿಷ್ಟವಾದಂತಹ ದೇವಾಲಯ ತಿರುಮಲ ತಿರುಪತಿ ದೇವಸ್ಥಾನದ ನಿರ್ವಹಣೆಯಲ್ಲಿ ನಡೆದು ಬರುತ್ತಿದೆ ಎನ್ನುವ ವಿಷಯವನ್ನು ನಾವು ಹಿಂದೆ ಸ್ಮರಿಸಿಕೊಂಡಿದ್ದೇವೆ. ಶ್ರೀನಿವಾಸನ ಭಕ್ತ ಬೃಂದ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ವ್ಯಾಪ್ತವಾಗಿದೆ. ಶ್ರೀನಿವಾಸನನ್ನು ಆರಾಧಿಸುವಂತಹ ಭಕ್ತರ ಸಂಖ್ಯೆ ಅಪಾರವಾದದ್ದು. ಅಂತಹ ಭಕ್ತಜನರ ಮನಸ್ಸನ್ನು ಸೂರೆಗೊಳ್ಳುವಂತಹ ಶಕ್ತಿ ಪರಮಾತ್ಮನಲ್ಲಿ ಅಡಕವಾಗಿದೆ. ಆದ್ದರಿಂದ ಇದನ್ನು ಪರಮಾತ್ಮನ
ದಿವ್ಯವಾದಂತಹ ವೈಭವ ಎಂದು ಕರೆಯಬಹುದು. ಶ್ರೀಮದ್ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಎನ್ನುವಂತಹ ಒಂದು ವಿಶೇಷವಾದಂತಹ ಸ್ಥಾನವಿದೆ. ಅದರಲ್ಲಿ ಪರಮಾತ್ಮನು ಯಾವೆಲ್ಲ ಸ್ಥಾನಗಳಲ್ಲಿ ಯಾವೆಲ್ಲ ರೀತಿಯಿಂದ ಪ್ರಕಟನಾಗುತ್ತಾನೆ, ಎಲ್ಲೆಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸಾನ್ನಿಧ್ಯವಿದೆ, ಯಾವ ವಸ್ತುವಿನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಪ್ರಕಟ ಅಥವಾ ಪ್ರಕಾಶ ಅಡಗಿದೆ ಎನ್ನುವುದನ್ನು ಅಲ್ಲಿ ಪರಮಾತ್ಮ ತಿಳಿಯಪಡಿಸಿದ್ದಾನೆ. ಪ್ರಾಣಿಗಳಲ್ಲಿ ಪರಮಾತ್ಮ ಸಿಂಹ ಅಂದರೆ ಉಳಿದ ಪ್ರಾಣಿಗಳಿಗಿಂತಲೂ ಅತ್ಯಂತ ಶಕ್ತಿವಂತವಾದದ್ದು ಸಿಂಹನಾದ್ದರಿಂದ ಅದರಲ್ಲಿ ಪರಮಾತ್ಮನ ಶಕ್ತಿ ಅಂದರೆ ಒಂದು ವಿಧವಾದಂತಹ ಆ ಪರಮಾತ್ಮನ ಶಕ್ತಿಯಲ್ಲಿ ಪ್ರಕಟವಾಗಿದೆ. ಪಕ್ಷಿಗಳಲ್ಲಿ ಗರುತ್ಮಾನ್, ಗರುಡನಿಗಿಂತಲೂ ವೇಗವಾಗಿ ಹಾರುವಂತಹ ಪಕ್ಷಿ ಇನ್ನೊಂದಿಲ್ಲ. ಆದ್ದರಿಂದ ಹಾರುವಿಕೆ ಎನ್ನುವಂತಹ ವಿಷಯದಲ್ಲಿ ಪರಮಾತ್ಮನ ದಿವ್ಯವಾದಂತಹ ಆ ಶಕ್ತಿಯಲ್ಲಿ ಪ್ರಕಟವಾಗಿದೆ. ಆ ರೀತಿಯಾಗಿ ಮನುಷ್ಯರಲ್ಲಿ, ಧನುರ್ಧಾರಿಗಳಲ್ಲಿ, ರಾಜರುಗಳಲ್ಲಿ, ಋಷಿಗಳಲ್ಲಿ, ದೇವತೆಗಳಲ್ಲಿ ಹೀಗೆ ಅನೇಕ ವಿಧವಾದಂತಹ ವಿಭಾಗಗಳನ್ನು ಪರಮಾತ್ಮ ತಿಳಿಯಪಡಿಸುತ್ತಾನೆ. ಯಾವುದು ಸರ್ವಶ್ರೇಷ್ಠವಾದದ್ದೋ ಅದು ಪರಮಾತ್ಮನ ವಿಭೂತಿ ಎಂದು ನಾವು ಸಾಧಾರಣವಾಗಿ ಗ್ರಹಿಸಬಹುದು. ಆ ರೀತಿಯಾಗಿ ಪರಮಾತ್ಮನು ತನ್ನ ಸರ್ವಶ್ರೇಷ್ಠತೆಯ ಸಮಸ್ತ ಗುಣಗಳ ಉನ್ನತ ಸ್ಥಿತಿಯನ್ನು ಜಗತ್ತಿಗೆ ತಿಳಿಯಪಡಿಸುತ್ತಿರುತ್ತಾನೆ. ಅವೆಲ್ಲವನ್ನು ಒಂದೆಡೆ ಸೇರಿಸಿದಾಗ ಅದು ಪರಮಾತ್ಮ ತತ್ವ. ಆದ್ದರಿಂದಾಗಿ ಸಮಸ್ತ ವಿಧವಾದಂತಹ ಗುಣಗಳ ನಿಧಿಯಾಗಿ ಆಕಾರವಾಗಿರುವಂತಹ ಪರಮಾತ್ಮನನ್ನು ನಾವು ವಿಧ ವಿಧವಾದಂತಹ ರೀತಿಯಲ್ಲಿ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಆರಾಧಿಸುತ್ತೇವೆ, ಅರ್ಚಿಸುತ್ತೇವೆ. ಪರಮಾತ್ಮನ ಮೆಚ್ಚುಗೆ ನಮ್ಮ ಮೇಲೆ ಇರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಎಲ್ಲ ವಿಧವಾಗಿಯೂ ಕೂಡ ನಮ್ಮನ್ನು ಹರಸುವ ಅರಸನಾಗಿರುವಂತಹ ಪರಮಾತ್ಮನನ್ನು ನಾವು ಆರಾಧಿಸೋಣ. ಪರಮಾತ್ಮನು ಅಕಾರ ವರ್ಣಸ್ವರೂಪ. ಅಕಾರವು ಬ್ರಹ್ಮನನ್ನು ತಿಳಿಯಪಡಿಸುತ್ತದೆ. ಅದೇ ರೀತಿಯಲ್ಲಿ ಪರಬ್ರಹ್ಮ ತತ್ವವನ್ನು ತಿಳಿಯಪಡಿಸುತ್ತದೆ. ಅಕಾರವೆನ್ನುವಂತಹ ಬೀಜಾಕ್ಷರವು ಅತ್ತ ಪರಬ್ರಹ್ಮ ಸ್ವರೂಪವನ್ನು, ಆ ಪರಬ್ರಹ್ಮ ಸ್ವರೂಪವು ಸೃಷ್ಟಿಗೆ ಅಭಿಮುಖವಾದಾಗ ಪುರಾಣಗಳಲ್ಲಿ ಅಭಿವರ್ಣಿಸಲ್ಪಟ್ಟಿರುವಂತಹ ಚತುರ್ಮುಖ ಬ್ರಹ್ಮನನ್ನು ತಿಳಿಯಪಡಿಸುತ್ತದೆ. ಆ ರೀತಿಯಾಗಿ ನಮ್ಮೆಲ್ಲರನ್ನ ಸಲಹುವ, ನಮ್ಮೆಲ್ಲರನ್ನ ರಕ್ಷಿಸುವ, ನಮ್ಮೆಲ್ಲರಿಗೂ ಆರಾಧ್ಯನಾದಂತಹ ಪರಮಾತ್ಮನ ವಾಹನ ಸೇವೆ ಇದಾಗಿದೆ. ಇದೀಗ ಗಜಾಧಿರೂಢನಾದಂತಹ ಪರಮಾತ್ಮನ ವಾಹನ ಸೇವೆ ರಥಬೀದಿಯಲ್ಲಿ ಮುಂದುವರೆದು ಬಂದಿದೆ. ಅಲ್ಲಲ್ಲಿ ಮಂಗಲ ನೀರಾಜನಗಳನ್ನು ನಿವೇದಿಸುತ್ತಿದ್ದಾರೆ, ನೈವೇದ್ಯ ನಿವೇದನೆಗಳನ್ನು ಮಾಡುತ್ತಿದ್ದಾರೆ. ಭಕ್ತಜನರು ತಮ್ಮದೇ ಆದಂತಹ ರೀತಿಯಲ್ಲಿ ಶ್ರೀನಿವಾಸನ ಈ ವಾಹನ ಸೇವಾ ವಿಧಿಯಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುತ್ತಿದ್ದಾರೆ. ದಣಿವನ್ನು ಲೆಕ್ಕಿಸದೆ ಪರಮಾತ್ಮನ ಸೇವೆಯಲ್ಲಿ ಪಾಲ್ಗೊಂಡಿರುವಂತಹ ಮಹಿಳೆಯರನ್ನು, ಪುರುಷರನ್ನು, ಬಾಲರನ್ನು ತಾವು ಕಾಣಬಹುದು. ಪರಮಾತ್ಮನ ಸನ್ನಿಧಿಯಲ್ಲಿ ತಮ್ಮ ಭಕ್ತಿಯನ್ನು ನಿವೇದಿಸುವುದು ಅದರ ಪ್ರಧಾನವಾದಂತಹ ಒಂದು ಉದ್ದೇಶವಾಗಿದೆ. ಆ ರೀತಿಯಾಗಿ ಆ ಪರಮಾತ್ಮನನ್ನು ಅರ್ಚಿಸುವಂತಹ ಒಂದು ಕಲಾರಾಧನೆ ಇದಾಗಿದೆ. ಪರಮಾತ್ಮ ಭಕ್ತಿಗೆ ವಶನಾಗುತ್ತಾನೆ ಎನ್ನುವುದು ಪ್ರಸಿದ್ಧವಾದಂತಹ ಮಾತು. ಭಕ್ತರಿಗೆ ವಶನಾಗುತ್ತಾನೆ ಎನ್ನುವುದು ಕೂಡ ಅಷ್ಟೇ ಸತ್ಯವಾದಂತಹ ಮಾತು. ಆದ್ದರಿಂದ ಭಕ್ತಿಭರಿತರನ್ನು ಸದಾ ಸರ್ವದಾ ಸಲಹುವ ಪರಮಾತ್ಮ ಹಾಡನ್ನು ಕೇಳೋಣ. ಆದಿ ಪುರುಷ ನೀ
సాకారమై నిలిచితి గురు నిరాకారమై కొందరికి గరిమ కొందరికి సాకారమై నిలిచితి గురు నిరాకారమై కొందరికి సరూస కొందరికెల్ల సగుణుడవట సరూస కొందరికెల్ల సగుణుడవట నీవు ధర నిర్గుణమవట తగిలి కొందరికి ఏదియు గానడు ఏదిగారదు ఆని పురుష నీ దాస్యమే చాలనాకు ఏదియు గానడు ఏదిగారదు ఒకట కళ పూర్తి నొనరియుందువట ఒకట నిష్కళుడవై ఊడివోవట ఒకట కళ పూర్తి నొనరియుందువట ఒకట నిష్కళుడవై ఊడివోవట ఒక జీవులని కొరయ భేదమట ఒక జీవులని కొరయ భేదమట ఒక చోన భేదమట ఉన్నారట నీకు ఏదియుగానడు ఏదిగాదల్దు ఆని పురుష నీ దాస్యమే చాలనాకు ఏదియుగానడు ఏదిగాదల్దు అదన ఇందరిలోన అంతరాత్ముడవట ఎదుట శ్రీ వెంకటేశుడవట అదన నిందరిలోన అంతరాత్ముడవట ఎదుట శ్రీ వెంకటేశుడవట ఇది అది అననేల ఇంతయును నీ మహిమ ఇది అది అననేల ఇంతయును నీ మహిమ కదీసి నీ పాదాలే కనుగొంటగాక ఏదియుగానడు ఏదిగాదల్దు ఆది పురుష ఆది పురుష నీ దాస్యమే చాలనాకు ಸಮಸ್ತ ಭಕ್ತರಿಗೆ ಸಂತೋಷವನ್ನು ಉಂಟುಮಾಡುತ್ತಿರುವ ಗಜಾಧಿರೂಢನಾದಂತಹ ಶ್ರೀನಿವಾಸನನ್ನು ವೀಕ್ಷಿಸುತ್ತಿದ್ದಿರಿ. ಶ್ರೀನಿವಾಸ ಕಲ್ಯಾಣ ಎನ್ನುವಂತಹದ್ದು ಲೋಕಪ್ರಸಿದ್ಧವಾದದ್ದು. ಪದ್ಮಾವತಿ ಪರಿಣಯವೆಂದು ಕೂಡ ಅದನ್ನು ಕರೆಯುತ್ತಾರೆ. ಶ್ರೀನಿವಾಸನ ಹಾಗೂ ಪದ್ಮಾವತಿಯ ಪರಿಚಯಕ್ಕೆ ಕಾರಣೀಭೂತವಾದದ್ದು ಒಂದಾನೊಂದು ಆನೆ. ಆ ರೀತಿಯಾಗಿ
ಈ ಶ್ರೀನಿವಾಸನ ಅವತಾರದಲ್ಲಿ ಆನೆಗೆ ಒಂದು ವಿಶಿಷ್ಟವಾದಂತಹ ಸ್ಥಾನವಿದೆ. ಶ್ರೀನಿವಾಸನು ಆವಿರ್ಭವಿಸಿದ ಅಥವಾ ಧರೆಯ ಮೇಲೆ ಹೆಜ್ಜೆಯನ್ನು ಇಟ್ಟಂತಹ ತಿರುಮಲ ಕ್ಷೇತ್ರದ ತುತ್ತ ತುದಿಯಲ್ಲಿ ಶ್ರೀನಿವಾಸನ ಹೆಜ್ಜೆ ಮೂಡಿದೆ. ಅವನು ವೈಕುಂಠ ಲೋಕದಿಂದ ಭರದಿಂದ ಬಂದು ಭೂಮಿಯ ಮೇಲೆ ಹೆಜ್ಜೆಯನ್ನು ಇಟ್ಟಾಗ ಆ ಬಂಡೆಯ ಮೇಲೆ ಶ್ರೀನಿವಾಸನ ಪಾದವು ಸ್ಫುಟವಾಗಿ ಅಂಟಿದೆ. ಇಂದಿಗೂ ಕೂಡ ಆ ಪಾದವನ್ನು ತಿರುಮಲ ಕ್ಷೇತ್ರದಲ್ಲಿ ನೋಡಬಹುದು. ಪದ್ಮಾವತಿ ಪರಿಣಯವನ್ನೇ ಪ್ರಧಾನ ಲಕ್ಷ್ಯವಾಗಿ ಪ್ರಾರಂಭದಲ್ಲಿ ಹೊಂದಿದಂತಹ ಶ್ರೀನಿವಾಸ ಅವತಾರ ಕಲಿಯುಗಾಂತದವರೆಗೆ ಭಕ್ತಜನರನ್ನು ರಕ್ಷಿಸುವ ದೀಕ್ಷೆಯೊಂದಿಗೆ ಇಂದಿಗೂ ಕೂಡ ಭಕ್ತರಿಗೆ ಪ್ರತ್ಯಕ್ಷವಾಗಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಆ ರೀತಿಯಾಗಿ ಇಂತಹ ಶ್ರೇಷ್ಠವಾದಂತಹ ಎಲ್ಲ ವಿಧವಾದಂತಹ ಶುಭಗಳನ್ನು ಅನುಗ್ರಹಿಸುವಂತಹ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಪರಮಾತ್ಮನಲ್ಲಿ ಬೇಡುತ್ತಾ ಕೃತಾರ್ಥರಾಗಬಹುದಾಗಿದೆ. ಇಂತಹ ವಿಶಿಷ್ಟವಾದಂತಹ ಒಂದು ವೈಭವವನ್ನು ಕಾಣುವಂತಹ ಅವಕಾಶ ಕಲಿಯುಗದ ಭಕ್ತಜನರಿಗೆ ಪ್ರಾಪ್ತವಾಗುತ್ತಿದೆ. ಈ ಮಹತ್ವಪೂರ್ಣವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಅಪಾರವಾದಂತಹ ಅನುಭವವನ್ನು, ಆನಂದವನ್ನು, ಸಂತೋಷವನ್ನು ಉಂಟು ಮಾಡುತ್ತದೆ ಎನ್ನುವುದರಲ್ಲಿ ಯಾವ ವಿಧವಾದಂತಹ ಸಂದೇಹವೂ ಇಲ್ಲ. ಆದ್ದರಿಂದಾಗಿ ಶ್ರೀನಿವಾಸನ ದಿವ್ಯವಾದಂತಹ ಅನುಗ್ರಹ ಸದಾ ಸರ್ವದಾ ಭಕ್ತರಿಗೆ ಪ್ರಾಪ್ತವಾಗುತ್ತಿದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಧನ್ಯರಾಗುವಂತಹ ಒಂದು ಅವಕಾಶ ನಮಗೆ ಪ್ರಾಪ್ತವಾಗುತ್ತಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಈ ಸಂದರ್ಭದಲ್ಲಿ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಂಡಿರುವ ಭಕ್ತರು ಎಲ್ಲ ವಿಧವಾಗಿಯೂ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಯಾವ ವಿಧವಾದಂತಹ ಚಿಂತೆಯಾಗಲಿ, ಯಾವ ವಿಧವಾದಂತಹ ದುಃಖವಾಗಲಿ ಅವರಿಗಿಲ್ಲ. ಕೃಷ್ಣಾವತಾರದಲ್ಲಿ ಗೋಪಿಕೆಯರು ತಮಗಿರುವಂತಹ ಆರ್ಥಿಕ ಸ್ಥಿತಿಯನ್ನಾಗಲಿ, ಮನೆಯ ಸ್ಥಿತಿಯನ್ನಾಗಲಿ, ಬಂಧು ಬಾಂಧವರ ಸ್ಥಿತಿಯನ್ನಾಗಲಿ ಎಲ್ಲವನ್ನು ಅತಿಕ್ರಮಿಸಿ ಪರಮಾತ್ಮನ ಆಶ್ರಯ ಎನ್ನುವಂತಹ ಒಂದು ಅದ್ಭುತವಾದಂತಹ ಆನಂದದಲ್ಲಿ ಮುಳುಗಿದ್ದನ್ನು ನಾವು ನೋಡುತ್ತೇವೆ. ಆ ರೀತಿಯಾಗಿ ಪರಮಾತ್ಮನು ಪರಮಾನಂದ ಭರಿತನಾಗಿ ಸಮಸ್ತ ಭಕ್ತ ಲೋಕಕ್ಕೆ ಅಂತಹ ಆನಂದವನ್ನು ತುಂಬುತ್ತಾ ಸರ್ವಜನರಿಗೂ ಆನಂದವನ್ನು ಉಂಟು ಮಾಡುವಂತಹ ಪರಮಾತ್ಮನ ದಿವ್ಯವಾದಂತಹ ವೈಭವ ಅತ್ಯಂತ ವಿಶೇಷವಾದದ್ದು. ಪರಮಾತ್ಮನು ಸಮಸ್ತ ಲೋಕಕ್ಕೆ ಆನಂದವನ್ನು ಒದಗಿಸುವಂತಹ, ಎಲ್ಲ ವಿಧವಾದಂತಹ ಸಂತೋಷವನ್ನು ಉಂಟು ಮಾಡುವಂತಹ ಪರಮಾತ್ಮನನ್ನು ಅನುಸರಿಸಿ ಹೋಗುವುದಕ್ಕಿಂತಲೂ ಸಂತೋಷವನ್ನು ಬೇರೆ ಕಡೆಯಲ್ಲಿ ನಾವೆಲ್ಲೂ ಹುಡುಕಬೇಕಾದಂತಹ ಅವಶ್ಯಕತೆ ಇಲ್ಲ. ಆನಂದಮಯನಲ್ಲಿ ಆನಂದವನ್ನು ಹುಡುಕದೆ ನೀರಸವಾದಂತಹ ಜಗತ್ತಿನಲ್ಲಿ ಸಂತೋಷವನ್ನು ಹುಡುಕುವುದು ಮರಳಿನಲ್ಲಿ ಸಿಹಿಯನ್ನು ಹುಡುಕುವಂತಹದ್ದಾಗುತ್ತದೆ. ಆದ್ದರಿಂದಾಗಿ ಸಕ್ಕರೆಗೆ ಹಾಗೂ ಮರಳಿಗೆ ಎರಡಕ್ಕೂ ಇರುವಂತಹ ವ್ಯತ್ಯಾಸ. కరుణానిధివి కట్టుకుయే పుణ్యమైన శరణాగత వజ్ర పంజరుడవు నీవో కరుణానిధివి
కాచేనంటే నిన్ను మానిపెవారెవ్వరు పన్ని కోపగించితే నీ పట్టుకెదురెవ్వరు చెన్ను మీర నీ పెట్టు చెట్లే జీవులెల్లాను చెన్ను మీర నీ పెట్టు చెట్లే జీవులెల్లాను వన్నెగా నీ సొమ్ము నీవు వలసినట్టు కరుణానిధివి కట్టుకుయే పుణ్యమైన శరణాగత వజ్ర పంజరుడవు నీవు కరుణానిధివి కట్టుకుయే పుణ్యమైన కాచేనంటే నిన్ను కాదనే వారెవరు ఏచి ఆజ్ఞ పెట్టేనంటే ఇదేలనే వారెవరు కాచేనంటే నిన్ను కాదని వారెవ్వరు ఏచి ఆజ్ఞ పెట్టేనంటే ఇదేలనే వారెవ్వరు లాచి పెంపుడు గుర్రలు లలిని జీవులెల్లాను లాచి పెంపుడు గుర్రలు లలిని జీవులెల్లాను చేత నీ దాసులను చేసినట్టు కరుణానిధివి కట్టుకుయే పుణ్యమైన శరణాగత వజ్ర పంజరుడవు నీవు కరుణానిధివి కట్టుకుయే పుణ్యమైన వరమిచ్చేనంటే అడ్డపడే వారెవ్వరు సరినిహమునిచ్చేనంటే సాధించే వారెవ్వరు వరమిచ్చేనంతే అడ్డపడే వారెవ్వరు సరినిహమునిచ్చేనంటే సాధించే వారెవ్వరు సిరుల శ్రీ వెంకటేశ చేతిలోన వారము మీకు సిరుల శ్రీ వెంకటేశ చేతిలోని వారము నీకు హరి నీ పాత వారము ఎట్టైనా దయసే కరుణానిధివి కట్టుకుయే పుణ్యమైన శరణాగత వజ్ర పంజరుడవు నీవు కరుణానిధివి కట్టుకుయే పుణ్యమైన హరి ಶ್ರೀನಿವಾಸನ ದಿವ್ಯವಾದಂತಹ ವಾಹನ ಸೇವಾ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ನೂರಾರು ಭಕ್ತರು ಈ ಸಂದರ್ಭದಲ್ಲಿ ಭಾಗಿಗಳಾಗುತ್ತಿದ್ದಾರೆ. ಭಕ್ತಜನರೆಲ್ಲರೂ ಅತ್ಯಂತ ಸಂತೋಷದಿಂದ ಶ್ರೀನಿವಾಸನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸಮಸ್ತ ಲೋಕಗಳಿಗೆ ವಿಜಯವನ್ನು ಒದಗಿಸಿಕೊಡುವ ಶ್ರೀನಿವಾಸನು ಸಮಸ್ತ ಲೋಕಕ್ಕೆ ಆನಂದವನ್ನು ತುಂಬಿಕೊಡುವಂತಹ ಶ್ರೀನಿವಾಸನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳುವ ಶುಭ ಸಂದರ್ಭ ಇದಾಗಿದೆ. ಪರಮಾತ್ಮನು ಸಮಸ್ತ ಭಕ್ತಜನರ
ಒಳಿತನ್ನು ಕೋರುತ್ತಾನೆ. ಜೀವರು ಅಲ್ಪ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರ ಸಾಮರ್ಥ್ಯ ಸೀಮಿತವಾದದ್ದು. ಅನೇಕ ವಿಧವಾದಂತಹ ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ಪರಮಾತ್ಮನು ಸಮಸ್ತ ಭಕ್ತಜನರನ್ನು ಅನುಗ್ರಹಿಸುತ್ತಾ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ನಮಗೆ ಒದಗಿಸಿಕೊಡುತ್ತಾನೆ. ಇಂತಹ ವಿಶಿಷ್ಟವಾದಂತಹ ಒಂದು ಭಾವವನ್ನು ತಿಳಿಯಪಡಿಸುವಂತಹ ಅವಕಾಶವಾಗಿ ಈ ವಾಹನ ಸೇವೆಗಳು ಭಕ್ತರಿಗೆ ಉಪಯೋಗಕರವಾಗಿವೆ. ಭಗವಂತನನ್ನು ಅತ್ಯಂತ ಸನ್ನಿಹಿತವಾಗಿ ಭಗವಂತನನ್ನು ಆಧಾರವಾಗಿರಿಸಿಕೊಂಡು ಇಲ್ಲಿರುವ ಎಲ್ಲ ವ್ಯವಸ್ಥೆಗಳು ನಡೆಯುತ್ತಿವೆ ಎನ್ನುವುದನ್ನು ನಾವು ಗಮನಿಸಬಹುದು. ಸೂರ್ಯನನ್ನು ಕೇಂದ್ರವಾಗಿರಿಸಿಕೊಂಡು ಎಲ್ಲ ಗ್ರಹಗಳು ಹೇಗೆ ತಿರುಗುತ್ತವೆಯೋ ಅದೇ ರೀತಿಯಲ್ಲಿ ಪರಮಾತ್ಮನನ್ನು ಕೇಂದ್ರವಾಗಿರಿಸಿಕೊಂಡು ಈ ಎಲ್ಲ ವ್ಯವಸ್ಥೆಗಳು ನಡೆಯುತ್ತವೆ. ಇಲ್ಲಿ ಪರಮಾತ್ಮನೇ ಕೇಂದ್ರವೆಂದು, ಪರಮಾತ್ಮನೇ ಎಲ್ಲವನ್ನೂ ನಡೆಸುವವನು. ಮತ್ತಃ ಏವಂ ಪ್ರವರ್ತತೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯಃ ವೇದಾಂತಕೃದ್ವೇದ ವಿದೇವ ಚಾಹಂ ಎಂದು ಪರಮಾತ್ಮ ಸ್ಪಷ್ಟಪಡಿಸಿದ್ದಾನೆ. ನಾವು ಸಮಸ್ತ ಲೋಕದ ಎಲ್ಲ ವಿಧವಾದಂತಹ ಪ್ರಪಂಚದ ಭಾಗವಾಗಿ ಇದ್ದೇವೆ ಹೊರತಾಗಿ ನಮ್ಮ ಸುತ್ತಲೂ ತಿರುಗುವಂತಹದ್ದು ಯಾವುದೂ ಇಲ್ಲ. ಪರಮಾತ್ಮನ ಸುತ್ತಲೂ ಸಮಸ್ತ ಪ್ರಪಂಚವು ಸುತ್ತುತ್ತಿದೆ. ಪರಮಾತ್ಮನು ಸಮಸ್ತ ಜಗತ್ತಿಗೆ ಆಧಾರಭೂತ. ಅವನು ಜಗತ್ತಿಗೆ ಮೂಲಭೂತನಾದವನು. ಅವನಿಂದಲೇ ಸಮಸ್ತವು ಸೃಷ್ಟಿಸಲ್ಪಟ್ಟಿದೆ. ಅವನನ್ನೇ ಕೇಂದ್ರವಾಗಿರಿಸಿಕೊಂಡು ಪ್ರಪಂಚವೆಲ್ಲವೂ ಭ್ರಮಿಸುತ್ತಿದೆ. ಆದ್ದರಿಂದ ಪರಮಾತ್ಮನು ಕೇಂದ್ರವಾಗಿದ್ದಾನೆ. ಅಂತಹ ಪರಮಾತ್ಮನ ದಿವ್ಯವಾದಂತಹ ಸೃಷ್ಟಿಯಲ್ಲಿ ನಾವು ಒಂದು ಭಾಗವಾಗಿದ್ದೇವೆ ಎನ್ನುವುದನ್ನು ಬಿಟ್ಟರೆ ಅದಕ್ಕಿಂತಲೂ ಹೆಚ್ಚಿನದಾದಂತಹದ್ದು ಯಾವುದೂ ಇಲ್ಲ. ಆದ್ದರಿಂದ ಅಂತಹ ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಮಂಗಳಮಯನಾದಂತಹ ಪರಮಾತ್ಮನ ಸೇವೆಯನ್ನು ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು. ಸಮಸ್ತ ಲೋಕಕ್ಕೆ ಸೇವೆಯನ್ನು ಮಾಡುವ ಅವಕಾಶವನ್ನು ಪರಮಾತ್ಮ ನೀಡುತ್ತಿದ್ದಾನೆ. ಅಂತಹ ಪರಮಾತ್ಮನು ನಮಗೆಲ್ಲರಿಗೂ ಸುಖವನ್ನು ಆನಂದವನ್ನು ತುಂಬಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ವಾಹನ ಸೇವೆಗಳಲ್ಲಿ ಭಾಗಿಗಳಾಗೋಣ. ಮತ್ತ ಸರ್ವಂ ಪ್ರವರ್ತತೆ ಎನ್ನುವಂತಹ ಪರಮಾತ್ಮನ ವಾಣಿ ಎಲ್ಲ ಜೀವಿಗಳ ಪ್ರವರ್ತನೆಗೆ ಪರಮಾತ್ಮನೇ ಮೂಲ ಕಾರಣ. ಆದ್ದರಿಂದಾಗಿ ಪರಮಾತ್ಮನು ಎಲ್ಲ ವಿಧವಾದಂತಹ ಪ್ರೇರಣೆಗಳನ್ನು ನೀಡುತ್ತಾನೆ ಎನ್ನುವಂತಹ ವಿಷಯವನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬಹುದಾಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿಧನಂ. ಈಶಾವಾಸ್ಯೋಪನಿಷತ್ತಿನ ಈ ಮಾತು ಇನ್ನೊಂದು ರೀತಿಯಲ್ಲಿ ಈ ವಿಷಯವನ್ನು ತಿಳಿಯಪಡಿಸಿದೆ. ಪರಮಾತ್ಮನು ಸರ್ವತ್ರ ವಾಸವಾಗಿದ್ದಾನೆ. ಪರಮಾತ್ಮನಿಂದ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆ. ಪರಮಾತ್ಮನಿಂದ ಎಲ್ಲವೂ ಆವೃತವಾಗಿದೆ. ಪರಮಾತ್ಮನಿಂದ ಎಲ್ಲವೂ ತುಂಬಿದೆ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನು ಇದು ತಿಳಿಯಪಡಿಸುತ್ತದೆ. ಆದ್ದರಿಂದಾಗಿ ಪರಮಾತ್ಮನಿಲ್ಲದೇ ಇರುವಂತಹ ಸ್ಥಾನವಿಲ್ಲ. ಪರಮಾತ್ಮನಿಲ್ಲದೆ ಯಾವುದೂ ಇಲ್ಲ. ಆದ್ದರಿಂದ ಸೃಷ್ಟಿಯಿಂದ ಪ್ರಳಯದವರೆಗೆ, ಪ್ರಳಯದಿಂದ ಸೃಷ್ಟಿಯವರೆಗೆ ಎರಡೂ ಸಂದರ್ಭಗಳಲ್ಲಿ ಇರುವವನು ಪರಮಾತ್ಮ.
ನಂದಕಧರ ನಂದ ಗೋಪನಂದನ ಕಂದರ್ಪ ಜನಕ ಕರುಣಾತ್ಮನ್ ನಂದಕಧರ ನಂದ ಗೋಪನಂದನ ಕಂದರ್ಪ ಜನಕ ಕರುಣಾತ್ಮನ್ ಕೇಶವ ಮುರಹರ ಸಕಲಾಧಿಪ ಪರಮೇಶ್ವರ ದೇವೇಶ ಮುಕುಂದ ಕೇಶವ ಮುರಹರ ಸಕಲಾಧಿಪ ಪರಮೇಶ್ವರ ದೇವೇಶ ಸುಖವರದಾ ಸವಿತೃ ಸುಧಾಂಶುಲೋಚನ ಸುಖವರದಾ ಸವಿತೃ ಸುಧಾಂಶುಲೋಚನ ಪ್ರಕಟ ವಿಭವ ನಮೋ ಪರಮಾತ್ಮನ್ ನಂದಕಧರ ನಂದ ಗೋಪನಂದನ ಕಂದರ್ಪ ಜನಕ ಕರುಣಾತ್ಮನ್ ನಂದಕಧರ ನಂದ ಗೋಪನಂದನ ಕಂದರ್ಪ ಜನಕ ಕರುಣಾತ್ಮನ್ ಪರಮಾತ್ಮನ ವಾಹನ ಸೇವೆ ಅತ್ಯಂತ ಸಂತೋಷದಾಯಕವಾಗಿ ಭಕ್ತಜನರಲ್ಲಿ ಉತ್ಸಾಹವನ್ನು ತುಂಬುತ್ತಾ ಮುನ್ನಡೆಯುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ತಿರುಗಿರಿಯ ಒಡೆಯನಾದಂತಹ ಪರಮಾತ್ಮನು ಸಮಸ್ತ ಭಕ್ತಜನರಿಗೆ ಆನಂದದಾಯಕನಾಗಿ ವಿರಾಜಮಾನನಾಗಿದ್ದಾನೆ. ಅಂತಹ ಶ್ರೀನಿವಾಸನನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ಶ್ರೀನಿವಾಸನ ಕರುಣೆಯನ್ನು ಈ ಸಂದರ್ಭದಲ್ಲಿ ಪಡೆಯುತ್ತಾ ಪರಮಾತ್ಮನ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಆನಂದಿಸುತ್ತಿದ್ದೇವೆ. ಲಕ್ಷ್ಮೀಪತಿಯಾದಂತಹ ಶ್ರೀನಿವಾಸನು ಭಕ್ತಜನರಿಗೆ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಮಾಡುತ್ತಾ ಭಕ್ತಜನರಿಗೆ ಸಂತೋಷವನ್ನು ತುಂಬುತ್ತಾ ವಿಹರಿಸುತ್ತಿದ್ದಾನೆ. ಆಕಾಶದಲ್ಲಿ ಚಂದ್ರನನ್ನು ನೋಡಿದಾಗ ಎಲ್ಲ ಜನರಿಗೂ ಆನಂದ ಉಂಟಾಗುತ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮನ ಈ ರೀತಿಯಾದಂತಹ ಸೇವೆಗಳನ್ನು ವೀಕ್ಷಿಸಿದಾಗ ಸದಾ ಸರ್ವದಾ ನಮಗೆ ಆನಂದ ಸಂತೋಷಗಳು ಉಂಟಾಗುತ್ತವೆ. ಆ ರೀತಿಯಾಗಿ ನಾವು ಈ ಸಂದರ್ಭದಲ್ಲಿ ಪರಮಾತ್ಮನ ದಿವ್ಯವಾದಂತಹ ಮಂಗಳಕರ ಮೂರ್ತಿಯನ್ನು ನೋಡಿದಾಗ ಆನಂದ ಪರವಶರಾಗುತ್ತಾರೆ. ಈ ಸಂದರ್ಭದಲ್ಲಿ ಪರಮಾತ್ಮನ ಸೇವೆಯಲ್ಲಿ ಪಾಲ್ಗೊಂಡಿರುವ ಭಕ್ತಗಣವನ್ನು ಅವರ ಉತ್ಸಾಹವನ್ನು ತಾವು ಕಾಣಬಹುದು. ಆ ಪರಮಾತ್ಮನ ದಿವ್ಯವಾದಂತಹ ಶಕ್ತಿಯೇ ಅವರಲ್ಲಿ ಆವಾಹಿಸಿದೆಯೇನೋ ಎನ್ನುವಂತಹ ರೀತಿಯಲ್ಲಿ ಅವರೆಲ್ಲರೂ ಈ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ಶಕ್ತಿ ಪರಮಾತ್ಮನ ಮೂಲಕ ಭಕ್ತರಲ್ಲಿ ಪ್ರಾಪ್ತವಾಗುತ್ತಿದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಶ್ರೀನಿವಾಸನು ಅತ್ಯಂತ ವಿಶೇಷವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿರುತ್ತಾನೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸುತ್ತಿದ್ದೇವೆ. ಆದ್ದರಿಂದಾಗಿ ಆ ಶ್ರೀನಿವಾಸನ ದಿವ್ಯವಾದಂತಹ ಅನುಗ್ರಹ ನಮಗೆ ಸದಾ ಸರ್ವದಾ ಪ್ರಾಪ್ತವಾಗುತ್ತದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸುತ್ತಾ ಶ್ರೀನಿವಾಸನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆಯುತ್ತಾ ನಾವೆಲ್ಲರೂ ಕೃತಾರ್ಥರಾಗೋಣ. ಸಮಸ್ತ ಲೋಕಕ್ಕೆ ಆನಂದವನ್ನು ಉಂಟುಮಾಡುವಂತಹ ಶ್ರೀನಿವಾಸನು ನಮಗೆಲ್ಲರಿಗೂ ಸದಾ ಸರ್ವದಾ ಸನ್ನಿಹಿತನಾಗಿದ್ದಾನೆ. ಸದಾ ಸರ್ವದಾ ನಮಗೆ ಆನಂದದಾಯಕನಾಗಿದ್ದಾನೆ.
ಸದಾ ಸರ್ವದ ಸಮಸ್ತ ಭಕ್ತಜನರ ಸಂತೋಷವನ್ನು ಎಲ್ಲ ವಿಧವಾಗಿಯೂ ರಕ್ಷಿಸುವವನಾಗಿದ್ದಾನೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಈ ಸಂದರ್ಭದಲ್ಲಿ ಪರಮಾತ್ಮನು ನಮಗೆಲ್ಲರಿಗೂ ಸಂಪೂರ್ಣವಾದಂತಹ ಸಂತೋಷವನ್ನು, ಆನಂದವನ್ನು ಉಂಟು ಮಾಡಲಿ ಎನ್ನುವುದನ್ನು ಈ ಸಂದರ್ಭದಲ್ಲಿ ಭಾವಿಸೋಣ. ವಿಶೇಷವಾದಂತಹ ಮಂಗಳವಾದ್ಯವನ್ನು ತಾವಿದೀಗ ಗಮನಿಸುತ್ತಿದ್ದೀರಿ. ಅತ್ಯಂತ ಪ್ರಸಿದ್ಧವಾದಂತಹ ನಾದಸ್ವರ ಇದಾಗಿದೆ. ಅತ್ಯಂತ ಮಂಗಳಕರವಾದಂತಹ ಧ್ವನಿಯನ್ನು ಉಂಟು ಮಾಡುತ್ತದೆ. ಭಕ್ತ ಜನರ ಮನಸ್ಸಿನಲ್ಲಿ ಭಕ್ತಿಯ ತರಂಗಗಳನ್ನು ಉಂಟು ಮಾಡುವಂತಹ ಈ ಶಕ್ತಿ ಈ ಮಂಗಳವಾದ್ಯಕ್ಕಿದೆ. ಆ ರೀತಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಕಲಾಕಾರರುಗಳನ್ನು ಕೂಡ ಅನೇಕರು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದಾರೆ. ಅಂತಹ ವಿಶಿಷ್ಟವಾದಂತಹ ಒಂದು ಮಂಗಳಧ್ವನಿಯೊಂದಿಗೆ ಕೂಡಿದಂತಹ ವಾಹನ ಸೇವೆ ಇದಾಗಿದೆ. ಈ ಸಂದರ್ಭದಲ್ಲಿ ನಾವು ಪರಮಪುರುಷನಾದಂತಹ ಶ್ರೀ ಶ್ರೀನಿವಾಸನನ್ನು ಅರ್ಚಿಸುತ್ತಾ, ಆರಾಧಿಸುತ್ತಾ ಕೃತಕೃತ್ಯರಾಗುವಂತಹ ಅವಕಾಶ ನಮಗೆಲ್ಲರಿಗೂ ಪ್ರಾಪ್ತವಾಗುತ್ತಿದೆ. ಶ್ರೀನಿವಾಸನು ಸದಾ ಸರ್ವದ ಕಲಿಯುಗದ ಭಕ್ತಜನರ ಅನುಗ್ರಹಕ್ಕಾಗಿ ಇರುವಂತಹ ಒಂದು ವಿಶೇಷ ಅವತಾರ. ಇಂತಹ ಅವತಾರ ಇನ್ಯಾವ ಸಂದರ್ಭಗಳಲ್ಲಿಯೂ ಯಾವ ಯುಗದಲ್ಲಿಯೂ ಇಲ್ಲ. ಆದ್ದರಿಂದ ಶ್ರೀನಿವಾಸ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಎನ್ನುವಂತಹ ಮಾತು ಲೋಕಪ್ರಸಿದ್ಧವಾಗಿದೆ. ಶ್ರೀನಿವಾಸನಿಗೆ ಸರಿಸಮಾನವಾದಂತಹ ದೇವವಾಗಲಿ, ವೆಂಕಟಾಚಲಕ್ಕೆ ಸರಿಸಮಾನವಾದಂತಹ ಪುಣ್ಯಕ್ಷೇತ್ರವಾಗಲಿ ಈ ಸೃಷ್ಟಿಯಲ್ಲೇ ಇಲ್ಲ ಎನ್ನುವುದು ಅದರ ತಾತ್ಪರ್ಯ. ಇದು ಅತಿಶಯೋಕ್ತಿಯಲ್ಲ, ಇದು ಪುರಾಣೋಕ್ತಿ. ಆದ್ದರಿಂದಾಗಿ ಇಂತಹ ಸೂರ್ಯರು ಅನೇಕರಿರಬಹುದು, ಇಂತಹ ಭೂಮಿಗಳು ಅನೇಕವಿರಬಹುದು, ಆದರೆ ಇಂತಹ ಕ್ಷೇತ್ರ ಮಾತ್ರ ಇಲ್ಲ ಎನ್ನುವುದು ಅದರ ತಾತ್ಪರ್ಯ. ಆದ್ದರಿಂದಾಗಿ ಶ್ರೀನಿವಾಸನ ಸಮಾನವಾದಂತಹ ಕ್ಷೇತ್ರ, ಶ್ರೀನಿವಾಸನಿಗೆ ಸಮಾನವಾದಂತಹ ದೈವ ಇಂದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎನ್ನುವುದೇ ಅದರ ಮಹತ್ವಪೂರ್ಣವಾದಂತಹ ಒಂದು ತಾತ್ಪರ್ಯವಾಗಿದೆ. ಆ ರೀತಿಯಾಗಿ ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತಿರುವಂತಹ ಶ್ರೀನಿವಾಸನು ಸದಾ ಸರ್ವದಾ ಸಂತೋಷವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಅನುಗ್ರಹವನ್ನು ನಾವು ಸದಾ ಸರ್ವದಾ ಪಡೆಯುತ್ತಾ ಕೃತಾರ್ಥರಾಗೋಣ. ಶ್ರೀನಿವಾಸೋ ವಿಜಯತೆ ಎನ್ನುವುದು ಪ್ರಸಿದ್ಧವಾದಂತಹ ಬ್ರಹ್ಮಾದುಲ ಕಣಗದಿದಿ ಗೆಲುವಗ ವಶಮಾ ಕೇಶವಮಾಕು ಗೆಲುವಗ ವಶಮಾ ಕೇಶವಮಾಕು ಅಲ ಬ್ರಹ್ಮಾದುಲ ಕಣಗದಿದಿ ಗೆಲುವಗ ವಶಮಾ ಕೇಶವಮಾಕು ಗೆಲುವಗ ವಶಮಾ ಕೇಶವಮಾಕು పాపము మనసున భారకమానదు కోపము మానగగూడదు పాపము మనసున భారకమానదు కోపము మానగగూడదు ఏ పునదేహం వెన్నాళ్ళు మోచిన దీపుల ఇదియా దేహపు గుణము అల బ్రహ్మాదుల కణగదిది గెలువగ వశమా కేశవమాకు
ಗೆಲುವಗ ವಶಮಾ ಕೇಶವ ಮಾಕು. ఆకలిదీరదు అటు నానాటికి కాకలు మానవు కాంతలేక. ఆకలిదీరదు అటు నానాటికి కాకలు మానవు కాంతలేక. మాకు వంటి జన్మము గల కాలము చీకటి దేహపు చిత్తపు గుణము. చీకటి దేహపు చిత్తపు గుణము. అల బ్రహ్మాదుల కణగదిది గెలువగ వశమా కేశవ మాకు. గెలువగ వశమా కేశవ మాకు. ಶ್ರೀನಿವಾಸನ ದಿವ್ಯವಾದಂತಹ ವೈಭವ ಅನೇಕರಿಂದ ವರ್ಣಿತವಾಗಿದೆ. ವಿಶೇಷವಾಗಿ ಶ್ರೀನಿವಾಸ ಅವತಾರದ ಹಿಂದೆಯೇ ಪುರಾಣಗಳಲ್ಲಿ ಶ್ರೀ ಶ್ರೀನಿವಾಸನ ವಿಶಿಷ್ಟವಾದಂತಹ ವೈಭವ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ತ್ರೇತಾಯುಗದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಯುಗಗಳಲ್ಲಿಯೇ ನಡೆದಂತಹ ಅನೇಕ ವಿಧವಾದಂತಹ ಚರ್ಚೆಗಳಲ್ಲಿ ಋಷಿಮುನಿಗಳ ವಿಶೇಷವಾದಂತಹ ಒಂದು ಸಂಘಗಳಲ್ಲಿ ಬರಲಿರುವ ಈ ಅವತಾರದ ಬಗೆಗಿನ ಚರ್ಚೆ ವಿಸ್ತಾರವಾಗಿ ನಡೆದುದನ್ನು ನಾವು ನೋಡಬಹುದು. ಕಲಿಯುಗದಲ್ಲಿಯೂ ಕೂಡ ಸತ್ರಯಾಗಗಳಲ್ಲಿ ವಿವಿಧ ಕ್ಷೇತ್ರಗಳ ಮಹಿಮೆಯ ಪ್ರಸ್ತಾವನದ ಜೊತೆಗೆ ಈ ಕ್ಷೇತ್ರದ ಮಹಿಮೆಯನ್ನು ವಿಸ್ತಾರವಾಗಿ ಹೇಳಿದ್ದನ್ನು ನಾವು ನೋಡುತ್ತೇವೆ. ಆದ್ದರಿಂದಾಗಿ ಇಂತಹ ಶ್ರೀ ಶ್ರೀನಿವಾಸನ ದಿವ್ಯ ವೈಭವ ಅನೇಕ ಯುಗಗಳಲ್ಲಿ ಖ್ಯಾತವಾಗಿತ್ತು ಎನ್ನುವುದನ್ನು ಮರೆಯುವಂತಿಲ್ಲ. ಅಂತಹ ಶ್ರೀನಿವಾಸನನ್ನು ಅವರ್ಯಾರೂ ನೋಡಲಿಲ್ಲ. ಕಲಿಯುಗದ ಭಕ್ತ ಜನರು ನಾವು ಭಾಗ್ಯಶಾಲಿಗಳಾದ್ದರಿಂದ ಇದನ್ನು ನಾವು ನೋಡುತ್ತಿದ್ದೇವೆ. ಶ್ರೀ ಶ್ರೀನಿವಾಸನ ಅನುಕಂಪಕ್ಕೆ ಪಾತ್ರಭೂತರಾಗುತ್ತಿದ್ದೇವೆ ಎನ್ನುವುದು ಅತ್ಯಂತ ಸಂತೋಷದಾಯಕವಾದ ವಿಷಯವಾಗಿದೆ. ಇದಕ್ಕಿಂತಲೂ ಹೆಚ್ಚಿನದಾದಂತಹ ಅದೃಷ್ಟ ಸೌಭಾಗ್ಯ ಇನ್ನೊಂದಿಲ್ಲ ಎನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸೋಣ. ವಾಹನ ಸೇವೆ ಅತ್ಯಂತ ಉತ್ಸಾಹದಿಂದ ಮುಂದುವರಿಯುತ್ತಿದೆ. ವಾಹನ ಸೇವೆಯ ಕೊನೆಯಲ್ಲಿ ಕುಂಭ ನೀರಾಜನ, ಮಂಗಲ ನೀರಾಜನಾದಿಗಳನ್ನು ಕೂಡ ನಿವೇದಿಸುವುದು ವಾಡಿಕೆ. ಭಕ್ತಜನರು ಇನ್ನೂ ಬಹಳಷ್ಟು ಸಮಯದವರೆಗೂ ಕೂಡ ಪರಮಾತ್ಮನ ಸೇವೆಯನ್ನು ಮಾಡುವ ಉತ್ಸಾಹದಲ್ಲಿದ್ದಾರೆ. ದಶಾವತಾರಗಳಿಗೆ ಸಂಬಂಧಪಟ್ಟಂತಹ ಸುಂದರ ಆಕೃತಿಗಳನ್ನು ದೇವಾಲಯದ ಭಿತ್ತಿಯಲ್ಲಿ ತಾವು ಕಾಣುತ್ತಿದ್ದೀರಿ. ಬ್ರಹ್ಮೋತ್ಸವದ ಸಂದರ್ಭವಾಗಿ ಮಾಡಿದಂತಹ ಅಲಂಕಾರದ ಭಾಗವಾಗಿ ದಶಾವತಾರಗಳನ್ನು ಕೂಡ ತಾವು ವೀಕ್ಷಿಸುವಂಥ ಅವಕಾಶ ಪ್ರಾಪ್ತವಾಗಿದೆ. ಪರಮಾತ್ಮನಿಗೆ ನಿವೇದನೆಯನ್ನು ಮಾಡಿದ್ದಾರೆ. ಕುಂಭ ನೀರಾಜನದೊಂದಿಗೆ ಇಂದಿನ ಈ ವಾಹನ ಸೇವೆ ಪೂರ್ಣಗೊಳ್ಳುತ್ತದೆ. ನಾಳೆ ನಡೆಯುವಂತಹ ವಾಹನ ಸೇವೆಯಲ್ಲಿ ಭಕ್ತರು ಸೂರ್ಯಪ್ರಭಾ, ಚಂದ್ರಪ್ರಭಾ ವಾಹನಾದಿಗಳಲ್ಲಿ ಶ್ರೀನಿವಾಸನನ್ನು ದರ್ಶಿಸಿಕೊಳ್ಳುವಂಥ ಅವಕಾಶ ಪ್ರಾಪ್ತವಾಗುತ್ತದೆ. ಆ ಎಲ್ಲ ಸೌಭಾಗ್ಯವನ್ನು ಶ್ರೀ ಶ್ರೀನಿವಾಸ ನಮಗೆ ಅನುಗ್ರಹಿಸುತ್ತಿದ್ದಾನೆ. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ನಮಗೆಲ್ಲರಿಗೂ ಶ್ರೀನಿವಾಸನನ್ನು ಪದೇ ಪದೇ ನೋಡುವಂಥ ಅವಕಾಶವನ್ನು ಒದಗಿಸಿಕೊಡುತ್ತಿದೆ ಎನ್ನುವಂತಹ ಒಂದು ಸಂದರ್ಭವನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಮುಂದೆ ನಡೆಯುವಂತಹ
ಎಲ್ಲ ವಿಧವಾದಂತಹ ಮಂಗಲ ನೀರಾಜನಾದಿಗಳನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸೋಣ. ಶ್ರೇಯಃಕಾಂತನ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ. ಶ್ರೀ ವೆಂಕಟೇಶ ಚರಣವು ಶರಣಂ ಪ್ರಪದ್ಯೆ. ಶ್ರೇಯಃಕಾಂತಾಯ ಎನ್ನುವಂತಹ ಮಂಗಳಕರವಾದಂತಹ ಶ್ಲೋಕದೊಂದಿಗೆ ಶ್ರೀನಿವಾಸನ ಇಂದಿನ ವಾಹನ ಸೇವೆಯ ಮಂಗಳವನ್ನು ಹಾಡೋಣ. ಶ್ರೇಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟನಿವಾಸಾಯ ಮನೋಹರ ಮನುಜ ಮೃಗೇಶ್ವರ ಅಲಮೇಲು ಮಂಗ ಮನೋಹರ ಮನುಜ ಮೃಗೇಶ್ವರ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ. ಶೃಂಗಾರ ರಸಯುತ ಸಂಗೀತ ಲೋಲ ಶೃಂಗಾರ ರಸಯುತ ಸಂಗೀತ ಲೋಲ ವಿಹಂಗಾಧಿಪತಿಯಾನ ಮಂಗಳಂ ಮಂಗಳಂ ಶೃಂಗಾರ ರಸಯುತ ಸಂಗೀತ ಲೋಲ ವಿಹಂಗಾಧಿಪತಿಯಾನ ಮಂಗಳಂ. ಓ